ಮಾಡಿ. ಫಂಕ್ಷನ್ ಯಾವುದೇ ಮೇಳ ಇದ್ರೂ ಬರ್ತೀನಿ. ಓಕೆ ಓಕೆ. ಹೆಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯಲ್ಲಿದ್ದೇನೆ. ಇಲ್ಲಿ ಹಲಸು ಮಾವು ಕೃಷಿ ಕೌಶಲ ಬೃಹತ್ ಮೇಳ ನಡೀತಾ ಇದೆ. ಇವತ್ತು ನಾನು ನಿಮ್ಮೆಲ್ಲರನ್ನು ಈ ಬೃಹತ್ ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ನೋಡೋಣ ಏನೆಲ್ಲ ಇದೆ ಈ ಬೃಹತ್ ಮೇಳದಲ್ಲಿ ಅಂತ. ಮತ್ತೊಂದು ತುಂಬ ಫೇಮಸ್ ಬಟ್ ಆ್ಯಂಡ್ ಬಟ್ ಚಾನೆಲ್ನ ಅವರು ಕೂಡ ಇಲ್ಲಿ ಇದ್ದಾರೆ. ಅವರನ್ನು ಕೂಡ ಭೇಟಿಯಾಗೋಣ. ಅವರ ಸ್ಟಾಲ್ ಕೂಡ ಇದೆ ಮತ್ತು ಬಹಳಷ್ಟು ಸ್ಟಾಲ್ಗಳಿಲ್ಲಿವೆ. ಎಲ್ಲವನ್ನು ನೋಡಿಕೊಂಡು ಬರೋಣ. ನೀವು ಆ ದಿವಸ ಹೇಳಿದ್ದೆ ಚಂದ್ರ ಹಲಸು ಹೌದೌದೌದು, ಖಂಡಿತ ಖಂಡಿತ. ಮಂಚೂರಿ 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 ಗ್ಲಾಡಿಯಸ್ ಇದೆ, ಡೇರೆಗೆಡ್ಡೆ ಕೊಟ್ಟ, ಲಿಲ್ಲಿಸ್ ಇದೆ. ಇಲ್ಲಿ ನೋಡಿ ಎಕ್ಕದ ಎಣ್ಣೆ ಇದೆ. ಈ ಮೇಡಮ್ ಇದ್ದಾರೆ. ಮೇಡಮ್, ಇದು ಯಾವುದಕ್ಕೆ ಯೂಸ್ ಆಗ್ತದೆ ಎಕ್ಕದ ಎಣ್ಣೆ? ಇದು ಮೇನ್ಲಿ ನಮ್ಮದು ಗಂಟು ನೋವಿಗೆ, ಎಲ್ಲರಿಗೆಲ್ಲ ಗಂಟು ನೋವಲ್ಲ, ಹಾಗೆ ಎಲ್ಲ ಗಂಟು ನೋವಿಗೆಲ್ಲ ಒಳ್ಳೆ ಆಗ್ತದೆ. ಮತ್ತು ಗಂಟು ನೋವು, ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಮತ್ತು ಉಳುಕು ಬಿದ್ದ ನೋವು, ಯಾವುದೇ ನೋವಿರಲಿ, ತಾಗಿದ್ದು, ಮುರಿದಿದ್ದು, ಪೆಟ್ಟಾದ್ದು, ಮತ್ತು ಗಾಯ, ಅದಕ್ಕೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೆ, ತುರಿಕೆ ಆಗಲಿ, ಗಜ್ಜೆ ಆಗಲಿ, ಫಂಗಲ್ ಇನ್ಫೆಕ್ಷನ್, ಉಗುರುಸುತ್ತೆ, ಕಾಲುರಿ, ಅಲರ್ಜಿ, ಸ್ಕಿನ್ ಅಲರ್ಜಿ, ಎಲ್ಲದಕ್ಕೆ ಒಳ್ಳೆಯದಾಗ್ತದೆ. ಎಲ್ಲರೂ ಯೂಸ್ ಮಾಡ್ಬೋದು. ಸಣ್ಣ ಮಗುವಿನಿಂದ 100 ವರ್ಷದ ತನಕ ಯಾವ ಪ್ರಾಯದವರು ಕೂಡ ಯೂಸ್ ಮಾಡ್ಬೋದು. ಯಾರಿಗೆ ಮಾಡ್ಬೋದು. ಸ್ಕಿನ್ ಎಲರ್ಜಿ ಎಲ್ಲ ಇದ್ರೆ ಯೂಸ್ ಮಾಡ್ಬೋದು. ಸ್ವಲ್ಪ ಸಾಕಾಗ್ತದೆ. ಅದೆಂತ ಮಾಲಿಶ್ ಮಾಡಬೇಕಾ? ಇಲ್ಲ, ಜಸ್ಟ್ ಹಚ್ಚಿದ್ರೆ ಸಾಕು. ಎಷ್ಟು ಸಮಯ ಇಡಬೇಕು? ಒಂದು 2 ಗಂಟೆ ಆದ್ರೆ ನಮ್ಮ ಮೈಯಲ್ಲಿರಬೇಕು. ಮತ್ತೆ ಎಷ್ಟು ಹೊತ್ತಿರ್ಬೋದು. ಇದು ಬೇರೆ ಟೈಮಲ್ಲಿ ಎಲ್ಲಿ ಸಿಗ್ತದೆ ಮೇಡಮ್? ಎಲ್ಲ ಶಾಪಲ್ಲಿ ಸಿಗುತ್ತೆ. ಆಯಿತು. ಓಕೆ, ಥ್ಯಾಂಕ್ ಯು. ಇದೆಲ್ಲ ಎಂತ ಗೊತ್ತಿಲ್ಲ, ಇದು ಡೈನಿಂಗ್ ಫುಡ್ಸ್ ಇರ್ಬೋದು, ಸ್ಪೂನ್ ಇರ್ಬೋದು, ಮತ್ತು ನೀರುಳ್ಳಿ ಟೊಮೊಟೊ ಇರ್ಬೋದು, ಕಿಚನ್ಗೆ ಸೌಟ್ ಇರ್ಬೋದು, ಶೋಗೆ ಹೂವು, ನಿಮಗೆ ಯಾವ ಥರ ಬೇಕಾದ ಯೂಸ್ ಮಾಡ್ಬೋದು. ಇದು ಮಲ್ಟಿಪರ್ಪಸ್, ಇದು ಸಿಕ್ಕು ಒಂದು ಸ್ಟೀಲ್ ಪ್ರಾಡಕ್ಟ್ ಇದು. ನೋಡಿ, ಅಮ್ಮ ಅವರು ಗದಗದಿಂದ ಬಂದಿದ್ದಾರಂತೆ ನಮ್ಮ ಉಡುಪಿ ಜಿಲ್ಲೆಗೆ. ನೋಡಿ, ಎಲ್ಲ ಚಟ್ನಿ ಉಡಿ ಉಂಟು ಇವರ ಹತ್ರ. ಎಂತ ಅಮ್ಮ ಇದೆಲ್ಲ? ಇದು ಪುಳಿಯೋಗರೆ ಪೌಡರ್, ಇದು ಅಗಸೆ ಬೀಜ ಚಟ್ನಿ ಪೌಡರ್, ಇದು ನೆಲಗಡಲೆ ಚಟ್ನಿ, ಇದು ನೆಲಗಡಲೆ ಚಟ್ನಿ, ಇದು ಗುರೆಳ್ಳು ಹುಚ್ಚಳ್ಳು ಪುಡಿ, ಹುಚ್ಚಳ್ಳು ಪುಡಿ, ಹುಚ್ಚಳ್ಳು ಚಟ್ನಿ ಪುಡಿ, ಇದು ಹುರಿಗಡಲೆ ಚಟ್ನಿ ಪೌಡರ್, ಇದೆಲ್ಲ ಜೋಳದ ರೊಟ್ಟಿ.
ಇದೆಲ್ಲ ಉತ್ತರ ಕರ್ನಾಟಕದವರು. ತಂಪಾಗ್ತದಂತೆ ಕವರ್ ಮಾಡಿದ್ವಿ. ಓಕೆ ಓಕೆ, ನೀವೇ ಮಾಡೋದಾ ಇದೆಲ್ಲ? ಎಲ್ಲ ನಾವೇ ಮಾಡ್ತೀವಿ. ಸಾಂಬಾರ್ ಪೌಡ್ರು, ರಸಂ ಪೌಡ್ರು, ನಮ್ಮ ಗದಗಿಂದ ಶೇಂಗಾ ಹೋಳಿಗೆ. ಇದು ಗದಗದ್ದು ಶೇಂಗಾ ಹೋಳಿಗೆ. ಹಾಂ ನೋಡಿ, ಗದಗದ್ದು ಶೇಂಗಾ ಹೋಳಿಗೆ ನೋಡಿದ್ದೀರಾ? ಇಲ್ಲಿ ನೋಡಿ, ಗದಗ ಶೇಂಗಾ ಹೋಳಿಗೆ ನಾವು ಪ್ರತಿ ಸರಿ ಬರ್ತಾ ಇರ್ತೇವೆ. ಹೌದಾ ಹೌದಾ? ಬರ್ತೇವೆ ನಾವು ಕೃಷ್ಣ ಮಠದಂತ ಕೃಷ್ಣ ಜನ್ಮಾಷ್ಟಮಿ ಮುಂದಿನ ತಿಂಗಳ ಹಾಂ, ಅದೆಲ್ಲ ಬರ್ತೇವೆ. ಹೌದಾ? ಫಂಕ್ಷನ್ ಯಾವುದೇ ಮೇಳ ಇದ್ರೂ ಬರ್ತೇವೆ. ಓಕೆ ಓಕೆ, ಒಳ್ಳೆ ವ್ಯಾಪಾರ ಆಗ್ತದೆ. ಹೌದಾ? ಇರಲಿ, ಒಳ್ಳೆದ ವ್ಯಾಪಾರ ಆಗಲಿ. ದಕ್ಷಿಣ ಕನ್ನಡ ನಮಗೆ ಒಳ್ಳೆ ಅಷ್ಟು ದೂರದಿಂದ ಬರ್ತೀರಾ, ವ್ಯಾಪಾರ ಆಗಲೇಬೇಕಲ್ಲ. ಖುಷಿ ಆಗ್ತದೆ. ಬಜ್ಜಿ ಇದಾ ಶ್ರೀಮಾ? ನೇರಳೆಹಣ್ಣು ಆಂಧ್ರ ಪ್ರದೇಶದ್ದು, ಬಳ್ಳಾರಿಯದ್ದು, 2-3 ಕಡೆಯದ್ದು ನೇರಳೆಹಣ್ಣು ಇಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೋಮ್ ಮೇಡ್ ಹರ್ಬಲ್ ಪ್ರಾಡಕ್ಟ್ಸ್. ಇಲ್ಲಿ ಮೇಡಮ್ ಅವರಿದ್ದಾರೆ, ಅವರ ಹತ್ರ ಮಾತಾಡುವ. ಮೇಡಮ್, ಇದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪ್ರಾಡಕ್ಟ್ ಬಂದುಬಿಟ್ಟು ಅಂದರೆ ನಿಮಗೆ ಮನೆಯಲ್ಲೇ ತಯಾರು ಮಾಡಿರುವಂಥದ್ದು. ಅಂದರೆ ನಮ್ಮದು ಅತ್ತೆಯವರು ಆಯುರ್ವೇದಿಕ್ ಪಂಡಿತರಾಗಿದ್ದಾರೆ. ಅದರಿಂದ ನಾನು ಕಲಿತು ಅವರ ಹತ್ರ ಕಲಿತು ನಾನು ಈ ಪ್ರಾಡಕ್ಟನ್ನು ನಿಮಗೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇನೆ. ಈ ಪ್ರಾಡಕ್ಟ್ ಬಂದುಬಿಟ್ಟು ಇದು ಹರ್ಬಲ್ ಶ್ಯಾಂಪು ಅಂತೇಳಿ ಇದು ನಿಮಗೆ ಹೋಮ್ ಮೇಡ್ ಆಗಿರ್ತದೆ. ಶಿಕಾಕಾಯಿ, ಆಮ್ಲ, ರೀಟ ಮತ್ತು ಫ್ಲಾಕ್ಸ್ ಸೀಡ್ಸ್ ಜೆಲ್ ಮತ್ತು ಇದು ಅಲೋವೆರಾ ಜೆಲ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಶ್ಯಾಂಪು ಬೇಸ್ ಹಾಕಿ ಇದನ್ನು ರೆಡಿ ಮಾಡಿರ್ತಾರೆ. ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 8 ಮಂತ್ಸ್ ಇಡ್ಬೋದು, ಮತ್ತು ನಿಮಗೆ ಹಾಳಾಗುತ್ತೆ. ಬಟ್ ಇದು ಒಂದು 200 ml ಶ್ಯಾಂಪು ನಿಮಗೆ 8 ಮಂತ್ಸ್ ಬರೋದಿಲ್ಲ, ಒಂದು 1.5 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಇದಾಗುತ್ತೆ. ಹಾಗೆ ನೀವು ಇದನ್ನು ಅಂದರೆ ಜಾಸ್ತಿ ನಿಮಗೆ ಬೇಕಂತ ಹೇಳಿದ್ರು ನಾವು ಕೊರಿಯರ್ ಸರ್ವಿಸ್ ಇದೆ ನಮ್ಮದು. ಅದೇ ರೀತಿ ನಮ್ಮ ಹತ್ರ ಆಯಿಲ್ ಇದೆ, ಹೋಮ್ ಮೇಡ್ ಆಯಿಲ್. ಇದಕ್ಕೆ ಬ್ರಿಂಗರಾಜು, ಲೀವ್ಸು, ಕರಿ ಲೀವ್ಸು, ಹೈಬಿಸ್ಕಸ್, ಮೇಥಿ ಇದೆಲ್ಲ ಆ್ಯಡ್ ಮಾಡಿದ್ದೀವಿ. ಇದಕ್ಕೊಂದು 25 ಇಂಗ್ರೀಡಿಯೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ. 25 ಹರ್ಬ್ಸ್ ಹಾಕಿ ಇದು ಆಯಿಲಾ? ಇದು ಆಯಿಲ್ ಅಲ್ಲ? ನಿಮಗೆ ಕೊಕೊನಟ್ ಆಯಿಲ್ ಮತ್ತು ಗಾಣದೆಣ್ಣೆ ಹೇಳ್ತಾರಲ್ವ, ಅದರಲ್ಲಿ ನಾವು ರೆಡಿ ಮಾಡಿರುವಂಥದ್ದು. ಮತ್ತು ನಿಮಗೆ ನಮ್ಮ ಹತ್ರ ಸೋಪ್ಸ್ ಇದೆ. ಇದು ಅವರೆಂಟು ಸೋಪ್ಸ್ ಅಂತ. ಇದು ನಿಮಗೆ ಪಿಗ್ಮೆಂಟೇಷನ್ ಮತ್ತು ಆ್ಯಕ್ನೆ ಸ್ಕಾರ್ಸ್ ಆಗಿರ್ಬೋದು, ಬ್ಲೆಮಿಷಸ್ ಆಗಿರ್ಬೋದು, ಮತ್ತು ಸ್ಕಿನ್ ಇರಿಟೇಷನ್ ಇದ್ದವರಿಗೆ ಇದು ನಿಮಗೆ ನ್ಯಾಚುರಲ್. ಮತ್ತು ಇದರಲ್ಲಿ ಏನೂ ಕೆಮಿಕಲ್ ಇಲ್ಲ, ನಿಮಗೆ ಯಾವ ಪ್ರಾಡಕ್ಟಲ್ಲೂ ಅಷ್ಟೇ. ಇದು ತುಂಬ ಕರ್ಲಿ ಹೇರ್ ಇರುತ್ತೆ, ಅಂದರೆ ತುಂಬ ಥಿಕ್ನೆಸ್ ಇರುತ್ತೆ, ಅವರಿಗೆ ಬಾಷ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಈಗ ನೀವು ಕೇಳ್ಬೋದು ಅದು ಎರಡರಲ್ಲಿ ಎಂತ ಡಿಫ್ರೆನ್ಸ್, ಹೈಬಿಸ್ಕಸ್ ಶ್ಯಾಂಪು ಮತ್ತು ಶಿಕೆಕಾಯಿ ಶ್ಯಾಂಪು. ಶಿಕೆಕಾಯಿ ಶ್ಯಾಂಪು ಯಾವತ್ತೂ ನಿಮಗೆ ಶಿಕೆಕಾಯಿ ಅಂದರೆ ಗೊತ್ತಿರುತ್ತೆ, ಡ್ರೈನೆಸ್ ಅದು ಸ್ವಲ್ಪ. ಹೌದು. ಸೊ ನಿಮಗೆ ತುಂಬ ಕರ್ಲಿ ಹೇರ್ ಇದ್ದವರಿಗೆ ಬಾಷ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಎಲ್ಲ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀವಿ. ಅಂದರೆ ಶಿಕೆಕಾಯಿ ಇದರಲ್ಲೂ ಇದೆ, ನೊರೆ ಇದರಲ್ಲೂ ಕೊಡುತ್ತೆ. ಸೊ ಇದಕ್ಕೆ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೈಬಿಸ್ಕಸ್ ಹಾಕಿದ್ದೀವಿ. ಅದರಿಂದ ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಸ್ವಲ್ಪ ಕರ್ಲಿ ಪ್ರಾಡಕ್ಟ್ ಬಂದುಬಿಟ್ಟು ಇದು ಹೈಬಿಸ್ಕಸ್ ಕಂಡೀಷ್ನರ್. ಸೊ ಇದು ನಿಮಗೆ ತುಂಬ ಅಂದರೆ ಸಾಫ್ಟ್ನೆಸ್ ಬೇಕಿರುತ್ತೆ. ಅಂದರೆ ಶಿಕಾಕಾಯಿ ಶ್ಯಾಂಪು ಯೂಸ್ ಮಾಡುವವರಿಗೆ ತುಂಬ ಸಾಫ್ಟ್ ಆಗಿ ಬೇಕು ನಮಗೆ. ಅಂದರೆ ಹೈಬಿಸ್ಕಸ್ ಶ್ಯಾಂಪು ಥರನೇ ನಾವು ಕೂದಲಾಗಬೇಕಂತ ಹೇಳಿರೋದಕ್ಕೆ ಮಾಡಿರುವಂಥದ್ದು. ಅಂದರೆ ಯಾವುದು ಇಲ್ಲ ಅಂತ ಆಗಬಾರ್ದಂತ ಹೇಳಿ ಇದು ಶಿಯಾ ಬಟರ್ ಬೇಸಿಂದ ಮಾಡಿರುವಂಥದ್ದು. ಓಕೆ. ಮತ್ತು ಇದು ಹೆನ್ನಾ ಪ್ಯಾಕ್. ಇದು ನಾವು ಹೆನ್ನಾ ಪೌಡರ್, ಮತ್ತು ಶಿಕಾಕಾಯಿ ಪೌಡರ್, ರೀಟಾ ಪೌಡರ್, ಮತ್ತು ನಿಮಗೆ ಹೈಬಿಸ್ಕಸ್ ಲೀವ್ಸ್ ಬರುತ್ತಲ್ವ ಅದೆಲ್ಲ ಹಾಕಿ ರೆಡಿ ಮಿಕ್ಸ್ ಅಂತ ಹೇಳಿದರೆ ಈಗ ಜಾಬಿಗೆಲ್ಲ ಹೋಗುವವರಿಗೆ ಟೈಮ್ ಇರೋದಿಲ್ಲ ಮಾಡಿ ಕಲಿಸ್ಲಿಕ್ಕೆ. ಸೊ ಇದಕ್ಕೆ ನಾವು ಬೀಟ್ರೂಟ್ ರಸ ಆ್ಯಡ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೇವೆ ರೆಡಿ ಮಿಕ್ಸ್. ಇದಕ್ಕೆ ನೀವು ಎಗ್ ವೈಟ್ ಹಾಕಿ ಯೂಸ್ ಮಾಡಬೇಕು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ. ಮತ್ತು ಇನ್ನೊಂದು ಡೈ ಪೌಡರ್ ಅದೆಲ್ಲ ಸೇಲ್ ಆಯಿತು ನಮ್ಮ ಹತ್ರ. ಇದು 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 ಲಿಪ್ ಬಾಮ್ ಬೀಟ್ರೂಟ್ ಪೌಡರ್ ಮತ್ತು ಬಿ ವ್ಯಾಕ್ಸ್ ಬರುತ್ತೆ ಲಿಪ್ ಬಾಮ್, ಅದು ಆ್ಯಡ್ ಮಾಡಿ ಮಾಡಿರೋದು. ಇದು ಕೂಡ ನ್ಯಾಚುರಲ್. ಅವರು ಮನೆಯಲ್ಲೇ ರೆಡಿ ಮಾಡೋದು. ಹೌದು. ಹೋಮ್ ಮೇಡ್ ಬಳಸಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡೋರಿಗೆ ಸಪೋರ್ಟ್ ಮಾಡಿ
ಮಾಡಿ, ಅಂದರೆ ತುಂಬ ಈಗ ಆಲ್ರೆಡಿ ಫುಡ್ಡಲ್ಲಿ ನಾವು ನೋಡಿರ್ತೇವೆ, ಆಲ್ರೆಡಿ ಎಲ್ಲ ಕೆಮಿಕಲ್ ಇದೆ. ಆದಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸನ್ನು ಬಳಸಿ ನಮಗೂ ಸಪೋರ್ಟ್ ಮಾಡಿ, ನಿಮ್ಮದು ಅಂದರೆ ದೇಹ ಆಗಿರ್ಬೋದು ಮತ್ತು ನಮ್ಮದು ಹೇರ್ ಆಗಿರ್ಬೋದು ಅದಕ್ಕೆ ಸೇಫಾಗಿ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಆಶಯ ಅಷ್ಟೇ. ಥ್ಯಾಂಕ್ ಯು ಒಳ್ಳೆಯದಾಗಲಿ. ಬಿಸಿ ರುಚಿಯಾದ ಹಲಸಿನ ಹೋಳಿಗೆ ತುಂಬ ಸೂಪರ್ ಇದೆ.